ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಇದೀಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯು ಏನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ನಡೆದಿತ್ತಲ್ಲ, August 2, 2026 ನಡೆಸಿದಂತಹ ಒಂದು ಪರೀಕ್ಷೆಯ ಒಂದು ಕೀ ಉತ್ತರಗಳನ್ನು ಈಗಾಗಲೇ ಪ್ರಕಟ ಮಾಡಿದೆ. ಇವತ್ತು ದಿನಾಂಕ 7/8/2026 ಪರಿಷ್ಕೃತ ಕೀ ಉತ್ತರಗಳನ್ನು ಇದೀಗ ಪ್ರಕಟ ಮಾಡಿದೆ. ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಉಳಿಕೆ ಮೂಲ ವೃಂದದ ಏನು RPC ಇದೆಯಲ್ಲ, ಉಳಿಕೆ ಮೂಲ ವೃಂದದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂಥ ದಿನಾಂಕ 2/8/2026 ನಡೆದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೀ ಉತ್ತರಗಳನ್ನು ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳ ಮಾಹಿತಿಗಾಗಿ 3/8/2026 ಪ್ರಕಟಿಸಲಾಗಿರುತ್ತದೆ. ಈ ಮೊದಲು ಆನಂತರ ಪ್ರಕಟಿಸಿರುವಂತಹ ಕೀ ಉತ್ತರಗಳಿಗೆ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ದಿನಾಂಕ 6/8/2026 ಬೆಳಗ್ಗೆ 10:30 ಗಂಟೆಯೊಳಗೆ ಸಲ್ಲಿಸಲು ಕಾಲಾವಕಾಶವನ್ನು ನೀಡಲಾಗಿತ್ತು. ಈ ಮೊದಲು ಅದರಂತೆ ಅಭ್ಯರ್ಥಿಗಳಿಂದ ಸ್ವೀಕೃತಗೊಂಡಂತಹ ಆಕ್ಷೇಪಣೆಗಳನ್ನು ವಿಷಯ ತಜ್ಞರು ಪರಿಶೀಲಿಸಿದ ನಂತರ ಮೇಲ್ಕಂಡ ಪತ್ರಿಕೆಗೆ ಸಂಬಂಧಿಸಿದಂತೆ ಅಂತಿಮವಾಗಿ ಪರಿಷ್ಕೃತಗೊಂಡ ಕೀ ಉತ್ತರಗಳನ್ನು ಈ ಕೆಳಗಂಡಂತೆ ಪ್ರಕಟಿಸಲಾಗಿದೆ ಅನ್ನೋದನ್ನು ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾದರೆ ಯಾವೆಲ್ಲ ಕೀ ಉತ್ತರಗಳು ಪರಿಷ್ಕೃತ ಕೀ ಉತ್ತರಗಳಾಗಿದ್ದಾವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, 3/8/2026 ಪ್ರಕಟಗೊಂಡ ಕೀ ಉತ್ತರಗಳು ಯಾವುವು ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ವರ್ಷನ್ ಕೊಟ್ಟಿದ್ದಾರೆ. A1, A2, A3 ವರ್ಷನ್ನು. A3 ವರ್ಷನ್ನಲ್ಲಿ 23ನೇ ಪ್ರಶ್ನೆಗೆ 4 ಉತ್ತರವನ್ನು ಪ್ರಕಟ ಮಾಡಿತ್ತು. A3 ಪ್ರಶ್ನೆಗೆ ನೋಡಿ 4 ಕೊಡಲಾಗಿತ್ತು. A3 93ನೇ ಪ್ರಶ್ನೆಗೆ 4 ಕೊಡಲಾಗಿತ್ತು. ಈ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಪರಿಷ್ಕೃತ ಕೀ ಉತ್ತರ ಯಾವುದು ಸರಿಯಾಗಿದೆ ಅನ್ನೋದಾದರೆ 3 ಸರಿಯಾಗಿದೆ ಅನ್ನೋದನ್ನು ಪರಿಷ್ಕೃತ ಕೀ ಉತ್ತರವನ್ನು ಪ್ರಕಟ ಮಾಡಿದ್ದಾರೆ. ಇನ್ನು ಇಲ್ಲಿ ಗ್ರೇಸ್ ಕೊಟ್ಟಿದ್ದಾರೆ. 39, 19 ಮತ್ತು 9ನೇ ಪ್ರಶ್ನೆಗೆ 3 ಆಪ್ಷನ್ಸನ್ನು ಕೊಟ್ಟಿದ್ದರು. ಆದರೆ ಪರಿಷ್ಕೃತ ಒಂದು ಕೀ ಆನ್ಸರಲ್ಲಿ ಅದಕ್ಕೆ ಗ್ರೇಸ್ ಕೊಡಲಾಗಿದೆ. ಇನ್ನು 88, 68, 58ನೇ ಪ್ರಶ್ನೆಗೆ 3 ಕೊಡಲಾಗಿತ್ತು ಕೀ ಉತ್ತರದಲ್ಲಿ. ಈಗ ಪರಿಷ್ಕೃತವಾಗಿ 2 ಕೀ ಉತ್ತರವನ್ನು ಕೊಡಲಾಗಿದೆ. ಅನಂತರ B1, B2 ಮತ್ತು B3 ವರ್ಷನ್ನಲ್ಲಿ 43ನೇ ಪ್ರಶ್ನೆಗೆ 33 ಮತ್ತು 13ನೇ ಪ್ರಶ್ನೆಗೆ ಪರಿಷ್ಕೃತ ಕೀ ಉತ್ತರವನ್ನು 4 ಕೊಡಲಾಗಿದೆ. ಈ ಮೊದಲು ಆಪ್ಷನ್ಸ್ 1 ಕೊಡಲಾಗಿತ್ತು. ಈ ರೀತಿ ಸುಮಾರು ನೋಡಿ 59, 49, 29ನೇ ಪ್ರಶ್ನೆಗೆ ಗ್ರೇಸ್ ಬಂದಿದೆ. ಹಾಗೆಯೇ 8, 98, 78ನೇ ಪ್ರಶ್ನೆಗೆ ಈ ಮೊದಲು 4 ಸರಿಯಾದ ಉತ್ತರವಾಗಿ ಕೊಡಲಾಗಿತ್ತು. ಪರಿಷ್ಕೃತ ಉತ್ತರದಲ್ಲಿ 3 ಬದಲಾವಣೆಯಾಗಿದೆ. ಆನಂತರ C1, C2, C3 ಒಂದು ವರ್ಷನ್ನಲ್ಲಿ 63, 53, 48ನೇ ಪ್ರಶ್ನೆಗೆ ಮೊದಲು 2 ಪ್ರಕಟ ಮಾಡಲಾಗಿತ್ತು. ಈಗ ಪರಿಷ್ಕೃತವಾಗಿ 1 ಸರಿಯಾದಂಥ ಉತ್ತರ ಆಗಿದೆ ಅಂತ ಹೇಳಿಕೊಟ್ಟಿದ್ದಾರೆ. ಅನಂತರ 79, 69, 64ನೇ ಪ್ರಶ್ನೆಗೆ C1, C2, C3 ಪ್ರಶ್ನೆಗೆ ಗ್ರೇಸನ್ನು ಕೊಡಲಾಗಿದೆ. ಅನಂತರ 28, 18 ಮತ್ತು 13 C1, C2, C3 ಒಂದು ವರ್ಷನ್ನಲ್ಲಿ ಪರಿಷ್ಕೃತ 4 ಕೊಡಲಾಗಿದೆ. ಈ ಮೊದಲು 3 ಕೊಡಲಾಗಿತ್ತು. ಅನಂತರ D1, D2, D3ಯಲ್ಲಿ 83, 73, 68ನೇ ಪ್ರಶ್ನೆಗೆ ಈ ಮೊದಲು 3 ಉತ್ತರವನ್ನು ಕೊಡಲಾಗಿತ್ತು. ಈಗ ಪರಿಷ್ಕೃತವಾಗಿ 2 ಇದೆ. ಅನಂತರ 99, 89 ಆ್ಯಂಡ್ 84 ಕ್ವಶನ್ಗೆ ಮೊದಲು 2 ಕೊಡಲಾಗಿತ್ತು. ಇದೀಗ ಎಲ್ರಿಗೂ ಕೂಡ ಗ್ರೇಸ್ ಸಿಕ್ಕಿದೆ ಆ ಪ್ರಶ್ನೆಗೆ. ಆನಂತರ 48, 38 ಮತ್ತು 33ನೇ ಒಂದು ಪ್ರಶ್ನೆಗಳಿಗೆ ಈ ಮೊದಲು 2 ಉತ್ತರವಾಗಿ ಕೊಡಲಾಗಿತ್ತು. ಈಗ ಪರಿಷ್ಕೃತವಾಗಿ 1 ಸರಿ ಉತ್ತರವಾಗಿ ಪರಿಷ್ಕೃತವಾಗಿ ಕೊಡಲಾಗಿದೆ. ಇನ್ನು ಕಲ್ಯಾಣ ಕರ್ನಾಟಕ ವೃಂದದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಕೂಡ ಪರಿಷ್ಕೃತ ಕೀ ಉತ್ತರಗಳನ್ನು KE ಪ್ರಕಟ ಮಾಡಿದೆ. ಇಲ್ಲಿ ಕೂಡ ಸುಮಾರು ಬದಲಾವಣೆಯಾಗಿದೆ. ಇಲ್ಲಿ ನೋಡ್ಬೋದು ನಾವು ಸ್ನೇಹಿತರೆ. A1 ವರ್ಷನ್ನಲ್ಲಿ, A2 ವರ್ಷನ್ ಮತ್ತು A3 ವರ್ಷನ್ನಲ್ಲಿ 45, 25 ಮತ್ತು 15ನೇ ಪ್ರಶ್ನೆಗೆ ಈ ಮೊದಲು 4 ಕೊಡಲಾಗಿತ್ತು. ಈಗ ಪರಿಷ್ಕೃತವಾಗಿ 3 ಅಥವಾ 4 ಸರಿಯಾದಂಥ ಉತ್ತರ ಅಂತ ಹೇಳಿ ಫೈನಲ್ ಮಾಡಲಾಗಿದೆ. ಆನಂತರ B1, B2, B3 ವರ್ಷನ್ನಲ್ಲಿ 65, 55, 35ನೇ ಪ್ರಶ್ನೆಗೆ ಈ ಮೊದಲು 1 ಕೊಡಲಾಗಿತ್ತು. ಇದೀಗ 1 ಅಥವಾ 4 ಸರಿಯಾಗಿದ್ದರೆ ನಿಮ್ಮದು ಪರಿಷ್ಕೃತ ಒಂದು ಉತ್ತರ ಒಂದು ಪ್ರಕಾರ ನಿಮ್ಮದು ಸರಿಯಾಗುತ್ತೆ. ಆನಂತರ C1, C2, C3 ವರ್ಷನ್ನಲ್ಲಿ 85, 75 ಮತ್ತು 70ನೇ ಪ್ರಶ್ನೆಗೆ ಈ ಮೊದಲು 2 ಕೊಡಲಾಗಿತ್ತು. ಇಲ್ಲಿ 1 ಅಥವಾ 2 ಕೊಡಲಾಗಿದೆ. ಇನ್ನು D1, D2, D3 ವರ್ಷನ್ನಲ್ಲಿ D1ನಲ್ಲಿ 5, D2ನಲ್ಲಿ 95 ಕ್ವಶನ್ಸ್, D3ನಲ್ಲಿ 90 ಕ್ವಶನ್ಸ್ಗೆ ಈ ಮೊದಲು 3rd ಆಪ್ಷನ್ಸ್ ರೈಟಾಗಿ ಕೊಡಲಾಗಿತ್ತು. ಇದೀಗ ಪರಿಷ್ಕೃತ ಒಂದು ಕೀ ಉತ್ತರದಲ್ಲಿ 2 ಅಥವಾ 3 ಹಾಕಿದರೆ ನಿಮ್ಮ ಉತ್ತರ ಸರಿಯಾಗುತ್ತೆ ಸ್ನೇಹಿತರೆ. ಇದೀಗ ನೋಡಿ, ಅನಂತರ
ಮೇಲ್ಕಂಡ ಪರೀಕ್ಷೆ ಎ ವರ್ಷನ್ ಪತ್ರಿಕೆ ಪ್ರಶ್ನೆ ಸಂಖ್ಯೆ 63, 66 ಪ್ರಕಟಿತ ಪ್ರಸ್ತುತಗೊಂಡಿದ್ದು ವಿವರಗಳ ಕಂಡುಗಳು ಈನಂತಿವೆ. ನೋಡಿ, 3/8/2026 ಪ್ರಕಟಗೊಂಡ ಕೀ ಉತ್ತರ, ಪರಿಷ್ಕೃತ ಕೀ ಉತ್ತರ ಎ ವರ್ಷನ್ನು 62, 32. ಎ ವರ್ಷನ್ನಲ್ಲಿ 3 ಫೈನಲ್ ಆಗಿದೆ. ಆನಂತರ 63ನೇ ಪ್ರಶ್ನೆಗೆ ಪರಿಷ್ಕೃತವಾಗಿ 3 ಕೊಟ್ಟಿದ್ದರು. ಈಗ ಪರಿಷ್ಕೃತವಾಗಿ 2 ಸರಿಯಾದಂಥ ಉತ್ತರ ಆಗಿದೆ. ನೋಡಿ, ಎಲ್ಲ ಆಕ್ಷೇಪಿತ ಪ್ರಶ್ನೆಗಳನ್ನು ವಿಷಯ ತಜ್ಞರಿಂದ ಪರಿಶೀಲಿಸಿ ಮೇಲ್ಕಂಡ ಪಟ್ಟಿಯಲ್ಲಿರುವಂಥ ಪರಿಷ್ಕೃತ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಉಳಿದ ಆಕ್ಷೇಪಿತ ಪ್ರಶ್ನೆಗಳು ಮತ್ತು ಆಕ್ಷೇಪಣೆಗಳು ಸ್ವೀಕೃತವಾಗದ ಪ್ರಶ್ನೆಗಳ ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆಗಳು ಇರೋದಿಲ್ಲ. ಹಾಗಾಗಿ ಇವು ಅಂತಿಮ ಅಂತೇಳಿ ನೀಡಲಾಗಿದೆ ಸ್ನೇಹಿತರೆ. ನೀವು ಪರಿಷ್ಕೃತ ಕೀ ಉತ್ತರಗಳ ನಂತರ ನಿಮ್ಮ ಒಟ್ಟು ಅಂಕಗಳು ಎಷ್ಟು ಬಂದಿದೆ ಅನ್ನೋದನ್ನು ಕಮೆಂಟಲ್ಲಿ ನಿಮ್ಮ ಒಟ್ಟು ಅಂಕಗಳನ್ನು ಕಮೆಂಟ್ ಮಾಡಿ. ಎಲ್ಲ ಒಂದು ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ರೀತಿಯ ಅಪ್ಡೇಟ್ಗಳಿಗಾಗಿ ನಮ್ಮ ಒಂದು ಶಿವ ಕ್ಲಾಸ್ ಕಾರ್ನರ್ನ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರಗಳು.